ಏನೋ ಹೇಳ್ತಿದ್ಯಾ ನೀನು? ಯಾಕಮ್ಮ, ನಾನೇನು ಉರ್ದುಲ್ ಹೇಳಿದ್ನ ಮಲಯಾಳಂನಲ್ಲಿ ಹೇಳಿದ್ನ? ನಿನಗೆ ಅರ್ಥ ಆಗೋ ತರ ಸ್ವಚ್ಛ ಭಾಷೆ ಅಚ್ಚ ಭಾಷೆ ಕನ್ನಡದಲ್ಲಿ ತಾನೇ ನಾನು ಹೇಳಿದ್ದು. ಕೈಯಲ್ಲಿ ತೊಳ್ಕೊಳ್ಳೋದು ಅಲ್ಲಿದೆ ನೋಡಿ. ಟಿಶ್ಯೂ ಪೇಪರ್ ಇಲ್ವಾ? ಇಲ್ಲ ಸರ್. ಯಾವ ಐಟಮು ಚೆನ್ನಾಗಿರ್ಲಿಲ್ಲ, ಏನೋ ಹಸುವಾಗಿತ್ತು ಅಂತ ತಿಂದೆ ಅಷ್ಟೇ. ಎಷ್ಟಾಯ್ತು ಅಂತ ಹೇಳಿ. 80 ರೂಪಾಯಿ. ಏನ್ ಮುಖ ನೋಡ್ತಾ ಇದೀಯಾ? ದುಡ್ಡು ಕೊಡು. ತಂದಿಲ್ಲ. UPI ಇದೆಯಲ್ಲ, UPI ಮಾಡ್ತೀನಿ. ವರ್ಕ್ ಆಗಲ್ಲ ಅದು. ಅಂದ್ರೆ ನನಗೆ ಕೊಡೋಕ್ ದುಡ್ಡಿಲ್ಲ ಈಗ. ಏನ್ ದುಡ್ಡೇ ಇಲ್ವಾ? ಯಾವುದೇ ಕಾರಣಕ್ಕೂ ಬಿಡ್ಬೇಡ ಪಟ್ನಾರ್ ಇವನ್ನ. ಬೇರೆ ಯಾರಾದ್ರೂ ಆಗಿದ್ರೆ ಹಚ್ಕೊಂಡವ್ರೆ ಹೋಗ್ಲಿ ಬಿಡುವಂತಿದೆ. ಇವಂಗಿರೋ ದೌಲತ್ ಇದೆಯಲ್ಲ ಸಿಕ್ಕಾಬಟ್ಟೆ ಇದೆ. ಅವಾಗಿನ ನೋಡ್ತಾನೆ ಇದ್ದೀನಿ, ಒಂದಲ್ಲ ಒಂದ್ ಪಂಗ್ ಮಾತಾಡ್ತಾನೆ ಇದ್ದಾನೆ. ಅಸ್ತರಿ ಇಲ್ಲ ಇತ್ತರಿ ಇಲ್ಲ ಅಂತ ಹೇಳ್ತಿದ್ದಾನೆ. ಪರ್ಸಲ್ಲಿ 4 ಬಿಡ್ಗಾಸಿಲ್ಲ, ಅಡಿಗೆ ಎಣ್ಣೆ ಅದು ಯೂಸ್ ಮಾಡ್ತೀರಾ, ಅದಕ್ಕೆ ಹಾಕೋ ನೀರ್ ಯಾವುದು ಎಲ್ಲ ಕೇಳ್ತಾನೆ. ಪಾರ್ಟ್ನರ್ ಬಿಡ್ಬೇಡಿ ಅವನ್ನ. ಸಾರಿ, ಏನೋ ಮಿಸ್ ಆಗಂದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ನಾಳೆ ತಂದ್ಕೊಡ್ತೀನಿ. ಓ, ನನ್ ತಲೆ ಮೇಲೆ ಖಾಲಿ ಜಾಗ ಕಾಣಿಸ್ತಾ ಇದೆಯಾ? ಅದಕ್ಕೆ ಗೂಬೆ ಕೂರ್ಸಕ್ ನೋಡ್ತಾ ಇದೀಯಾ? ನಿನ್ನ ಹತ್ರ ದುಡ್ಡಿಲ್ಲ ತಾನೆ? ನನ್ನ ಹತ್ರ ಒಂದ್ ಕೆಲ್ಸ ಇದೆ, ಬಾ. ಕೆಲ್ಸನಾ? ಏನ್ ಕೆಲ್ಸ? ಬಾ 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 ಹೇಳ್ತೀನಿ ಬಾ. ಆ ಪಾತ್ರೆ ತೊಳಿ. ಯಾರು? ನಾನಾ? ಇನ್ನೇನ್ ನಾನ್ ತೊಳಿಲ್ಲ, ಮುಚ್ಕೊಂಡ್ ತೊಳೆಯ. ಬಾದೆ ತೊಳ್ದಿ ಸಾಕು, ಬಾ. ಸದ್ಯ ಇವಾಗ್ಲಾಯ್ತು ಗೊತ್ತಾಯ್ತಲ್ಲ ನಿಮ್ಗೆ ನನ್ ಪಾಪ ಅಂತ. ಥ್ಯಾಂಕ್ ಯು. ಪಾಪ ಅಂತ ಏನ್ ಬಿಟ್ಟಿಲ್ಲ, ಅಲ್ಲಿ ದುಡ್ಡು ಕೊಟ್ರು ಅದಕ್ಕೆ ಬಿಟ್ಟಿದ್ದೀನಿ. ಯಾರು? ಅಲ್ಲ ಅವ್ರೆ ನೋಡು. ಪಾಪ ತಾಂಡವ್ ಅವ್ರೆ, ನಿಮ್ಗೆ ಈ ಪರಿಸ್ಥಿತಿ ಬರ್ಬಾರ್ದಿತ್ತು. ಊಟಕ್ಕೆ ದುಡ್ಡು ಕೊಡೋ ಗತಿ ಇಲ್ದಂಗ ಆಗೋಯ್ತಲ್ಲ. ಛೇ, ಇವತ್ತು ದುಡ್ಡಿಲ್ಲ ಅಂದ್ರೆ ಆಬ್ವಿಯಸ್ಲಿ ನಾಳೆನೂ ದುಡ್ಡಿರಲ್ಲ. ಒಂದ್ ಕೆಲ್ಸ ಮಾಡಿ ಇರಿ. ಇದನ್ನ ಭಿಕ್ಷೆ ಅಂತ ತಗೊಳ್ಳಿ. ಭಿಕ್ಷೆ ಅಂತ ತಗೊಳಕ್ಕಾಗ್ಲಿಲ್ಲ ಅಂದ್ರೆ ಸಾಲ ಅಂತ ತಗೊಳ್ಳಿ. ನಿಮ್ ಸಂಬಳ ಬಂದ್ರೆ ಒಂದೊಂದ್ ದಿನ ವಾಪಸ್ ತಂದ್ಕೊಳ್ಳಿ. ಹೇಳಿದ್ನಲ್ಲ, ಭಿಕ್ಷೆ ಅಂತ ಅನ್ಕೊಳ್ಳಿ ಅಂತ. ಸರಿನಾ? ಭಾಗ್ಯ, ನಂಗೆ ತಾಂಡವ್ ಸೂರ್ಯವಂಶಿಗೆನೆ ಭಿಕ್ಷೆ ಹಾಕ್ತೀಯ? ಏನೇ ಅನ್ಕೊಂಡಿದ್ಯಾ? ಹಾ,
ಏನ್ ಮಾಡ್ತೀನಿ ನೋಡ್ತಾ ಲೆವೆಲ್ ಏನು ಅಂತ ಗೊತ್ತಾ ನಿನ್ಗೆ? ನನಗ್ ಭಿಕ್ಷೆ ಹಾಕೋಷ್ಟೆಲ್ಲ ಬೆಳ್ದಿಲ್ಲ ನೀನು. ಇವ್ನ್ ಬರೀ ಕನ್ಸ್ ಕಾಣೋದೇ ಆಯ್ತು. ಮಾಡ್ತೇನೆ ಸರಿಯಾಗಿ ನಿನಗೆ. ಏ ಎಮ್ಮೆ, ನನಗೆ ಭಿಕ್ಷೆ ಹಾಕ್ತೀಯ? ನಿನ್ನ ಏನ್ ಮಾಡ್ತೀನಿ ನೋಡಿ. ಏ ಭಾಗ್ಯ, ಕನಸ್ ಕಾಣ್ತಿದ್ನ? ಹೌದು, ಕನ್ಸೆ ಕಾಣ್ತಿದೆ. ಏನು ಭಾಗ್ಯಂದೇ ಕನ್ಸ್ಬಿಟ್ಟ? ನೀನು ಕನ್ಸಲ್ಲಿ ಭಿಕ್ಷೆ ಬೇಡ್ತಾ ಇದ್ದೆ, ಆ ಭಾಗ್ಯ ನಿನಗ್ ಭಿಕ್ಷೆ ಆಗ್ತಾ ಇದ್ಲು. ಹೌದು ಶ್ರೇಷ್ಠ, ಯಾವ ಕರ್ಮನೋ ಏನೋ. ತಾಂಡವ್, ಬೆಳಗ್ಗಿನ ಜಾವದ ಕನ್ಸು ನಿಜ ಆಗತ್ತಂತೆ. ಏ ಶ್ರೇಷ್ಠ, ಏನೇನೋ ಹೇಳ್ಬೇಡ. ಏ ತಾಂಡವ್, ನಾನ್ ಏನೇನೋ ಹೇಳ್ತಾ ಇಲ್ಲ ಕಣೋ, ಇರೋದನ್ನೇ ಹೇಳ್ತಾ ಇರೋದು. ಹೀಗೆ ಆದ್ರೆ ಗ್ಯಾರಂಟಿ ಅವಳು ನಿನ್ನ ಬೀದಿಗೆ ತರ್ತಾಳೆ. ತಾಂಡವ್, ಎಷ್ಟ್ ಬೇಗ ಆಗುತ್ತೋ ಅಷ್ಟ್ ಬೇಗ ಆ ಮನೆನ ನಿಂದಾಕ್ಸ್ಕೊಳ್ತೀಯೋ ನೀನ್ ಸೇಫ್. ಇಲ್ಲ ಅಂದ್ರೆ ನಿನ್ ಕತೆ ಮುಗೀತು. ಕರೆಕ್ಟ್ ಶ್ರೇಷ್ಠ, ಇದಕ್ಕೆಲ್ಲ ಅಂತ್ಯ ಹಾಡ್ಲೇಬೇಕು. ಇಲ್ಲ ಅಂದ್ರೆ ಭಾಗ್ಯ ನನ್ನ ತಲೆ ಮೇಲೆ ಸವಾರಿ ಮಾಡ್ಬಿಡ್ತಾಳೆ. ವಾರಿಜಾ, ಕಾಫಿ ಕೊಡು. ನಂಗೂ ಸ್ವಲ್ಪ ಕೊಡಮ್ಮ. ಯಾಕಪ್ಪ, ಏನೋ ಒಂಥರ ಇದೆಯಾ? ಏನಾಯ್ತು? ನೀನ್ ನೋಡಿದ್ರೇನೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಅನ್ಸುತ್ತೆ. ಯಾಕೆ, ನಿದ್ದೆ ಬರ್ಲಿಲ್ವಾ? ಹಾಗೇನಿಲ್ಲಪ್ಪ, ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಹೌದು, ಇನ್ಮೇಲೆ ಕೆಲಸಕ್ಕೆ ಬೇಗ ಹೋಗ್ಬೇಕು ಅಂತಿದ್ದೆ, ಹೋಗೇ ಇಲ್ಲ. ಯಾಕಪ್ಪ, 2 ದಿನಕ್ಕೆ ಸಾಕಾಯ್ತಾ? ಅಯ್ಯೋ ಹಾಗೇನಿಲ್ಲಪ್ಪ, ಇವತ್ತು ಸ್ವಲ್ಪ ನಿಧಾನಕ್ಕೆ ಬಂದ್ರು ನಡೆಯುತ್ತೆ ಅಂತಂದ್ರು ಭಾಗ್ಯ ಅವರು, ಅದಕ್ಕೆ ನಿಧಾನಕ್ಕೆ ಎದ್ದೆ. ಈಗ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಅಲ್ಲ ಕಣ ಆದಿ, ಅಪ್ಪ, ನಾನು ಒಳ್ಳೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅನ್ನೋ ಥರ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಕೇಳ್ತಾನೆ ಇದ್ದೀರಲ್ಲ. ಇಲ್ಲೇ ಇದ್ರೆ ಕ್ವೆಶ್ಚನ್ ಕೇಳ್ತಾನೆ ಇರ್ತಾರೆ. ಎಲ್ಲ ತಗೊಂಡ್ರ? ಎಷ್ಟೊತ್ತು? ಹುಷಾರಾಗಿ ಹೋಗ್ ಬನ್ನಿ. ಹುಷಾರು. ಭಾಗ್ಯ, ಒಂದ್ ಗುಟ್ಟು ಕಾಫಿ ಕೊಡಬ. ಅಯ್ಯೋ, ರೆಡಿ ಇದೆ ಅತ್ತೆ, ತರ್ತೀನಿ. ನಮಸ್ತೆ ಮಿಸ್ಟರ್ ಅಂಡ್ ಮಿಸಸ್ ಕುಸುಮಾಂಬೆ ಅವರಿಗೆ. ಅಯ್ಯೋ, ಏನಿದು, ನಾನು ಬರ್ತಿದ್ದಂಗೆನೆ ಎದ್ ನಿಂತ್ಕೊಂಡೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ದೀರಾ? ನನಗೆ ಈ ರೇಂಜ್ ಡಿಮಾಂಡ್ ಇದೆ ಅಂತ ಇವತ್ತೇ ಗೊತ್ತಾಗಿದೆ ಸರ್. ಏ ಮನೆ ಹಾಳ, ಇಲ್ಲಿಗೆ ಯಾಕೆ ಬಂದೆ? ಮೊದಲು ಅದನ್ನ ಹೇಳು. ಮದರ್ ಇಂಡಿಯಾ ಏನಂದೆ? ಮನೆ ಹಾಳ. ಎಕ್ಸಾಕ್ಟ್ಲಿ, ನೀನ್ ನನ್ನ ಮನೆ ಹಾಳ ಅಂತಂದ್ಮೇಲೆ ಮನೆ ಹಾಳು ಮಾಡೋದಕ್ಕೇನೆ ಬಂದಿದ್ದೀನಿ. ಏ ತಾಂಡವ್, ಏನು ಹೇಳ್ತಾ ಇದ್ಯಾ ನೀನು? ಏನಿಲ್ಲ ಡ್ಯಾಡಿ, ಸಣ್ಣ ವಿಷಯ. ಈ ಮನೆ ನನಗೆ ವಾಪಸ್ ಬೇಕು. ಏನೋ ಹೇಳ್ತಿದ್ಯಾ ನೀನು? ಯಾಕಮ್ಮ, ನಾನೇನು ಉರ್ದುಲ್ ಹೇಳಿದ್ನ, ಮಲಯಾಳಂನಲ್ಲಿ ಹೇಳಿದ್ನ?
ನಿನಗೆ ಅರ್ಥ ಆಗೋ ತರ ಸ್ವಚ್ಛ ಭಾಷೆ ಅಚ್ಚ ಭಾಷೆ ಕನ್ನಡದಲ್ಲಿ ತಾನೇ ನಾನು ಹೇಳಿದ್ದು. ಸಿ, ಈ ಮನೆ ನನ್ನ ಹೆಸರಲ್ಲಿದೆ. ಸೊ ಈ ಮನೆನ ನನಗೆ ಬಿಟ್ಕೊಡಿ. ನನ್ನ ಹೆಸರಲ್ಲೇನಿದ್ಯೋ ಅದನ್ನ ನಾನು ಕೇಳೋದಕ್ಕೆ ಬಂದಿದ್ದೀನಿ, ಅಷ್ಟೇ, ಸಿಂಪಲ್. ಏಯ್, ಮನೆ ನಿನ್ನ ಹೆಸರಲ್ಲಿ ಇರ್ಬೋದು, ಆದ್ರೆ ಈ ಜಾಗ ನನ್ನ ಹೆಸರಲ್ಲಿ ಇರೋದು. ಯಾವ ಕಾರಣಕ್ಕೂ ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಸರಿಯಾಗಿದ್ರೆ ಮನೆ ಕೊಡ್ಬೇಡಿ, ಬಟ್ ಅದಕ್ಕೆ ಈಕ್ವಲ್ ಆಗಿರೋ ಅಂತ ದುಡ್ಡು ಕೊಡಿ. ಈ ಮನೆ ಮೇಲೆ ನಿಮಗೋಸ್ಕರ ಅಂತ ಒಂದು ಡಿಸ್ಕೌಂಟ್ ಕೊಟ್ಬಿಟ್ಟು ಒಂದು ರೇಟ್ ಫಿಕ್ಸ್ ಮಾಡ್ತೀನಿ, ಅದನ್ನ ನಾನು ಕೊಟ್ಬಿಡಿ ಅಷ್ಟೇ. ಏ ತಾಂಡವ್, ನಿನಗೆ ನಾಚಿಗೆ ಮಾನ ಮರ್ಯಾದೆ ಏನು ಇಲ್ವೇನೋ? ಇದ್ ದಿವಸ ನಮ್ಮನೇಲಿ ಬಿಟ್ಟು ಹೋಗಿ ಈಗ ದಬ್ಬಾಳಿಕೆ ಮಾಡಕ್ ಬಂದಿದ್ಯಾ ನೀನು? ಅರೆ ಇಲ್ಲ ಪಪ್ಪ ಜಾನ್, ಕಾನೂನ್ ಪ್ರಕಾರ ಈ ಮನೆನ ಕೇಳೋದಕ್ಕೆ ಬಂದಿದ್ದೀನಿ ಅಷ್ಟೇ. ಅರೆ ಸರ್, ನೀವೇನೋ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಸ್ಟನ್ ಆಗ್ಬಿಟ್ಟಿದ್ದೀರಾ. ಕೊಡಿ ಸರ್ ನೋಟಿಸ್ನ. ನೋಡಿ ಸರ್, ಮನೆ ಇವ್ರ ಹೆಸರಲ್ಲಿದೆ, ಜಾಗ ನಿಮ್ಮ ಹೆಸರಲ್ಲಿರೋ ಕಾರಣ ನಿಮ್ಗೆ ಮನೆ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ತಾಂಡವ್ ಸರ್ ಹೇಳಿರೋ ಅಮೌಂಟ್ ನ ನೀವು ಪೇ ಮಾಡಿ. ಲಾಯರ್ ಸರ್, ಏನಿದೆ ಅರ್ಧ ಪಿಕ್ಚರ್ ತೋರ್ಸ್ಬಿಟ್ಟು ಸುಮ್ಮನೆ ಬಿಟ್ರಲ್ಲ, ಫುಲ್ ವಿಷಯ ಹೇಳಿ. ಈ ಮನೆ ತಾಂಡವ್ ಸರ್ ಹೆಸರಲ್ಲಿರೋದ್ರಿಂದ ಅವರು ಸ್ಟೇ ತಂದಿದ್ದಾರೆ. ಸೊ ಈ ಮನೆಯಲ್ಲಿ ಯಾರು ಇರೋ ಹಾಗಿಲ್ಲ. ಈಗಿಂದೀಗ್ಲೇನೆ ಎಲ್ರೂ ಮನೆನ ಖಾಲಿ ಮಾಡ್ಬೇಕು. ಮುಂದೆ ಏನೇ ಮಾತಾಡೋದಿದ್ರು ಕೋರ್ಟಲ್ಲಿ ಬಂದು ಮಾತಾಡ್ಬೇಕು.